ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 6 ದೀಪಕಂ ಪುಸ್ತಕದ ಮಾಧವಸ್ಯ ಪ್ರಿಯಂ ಅಂಗಂ ಈ ಚಾಪ್ಟರ್ನ ಒಂದು ಚಿಕ್ಕ ವರ್ಕ್ಶೀಟನ್ನು ನೋಡೋಣ. ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಶರೀರಾಂಗಾನಿ, ಬಾಡಿ ಪಾರ್ಟ್ಸ್ ನೇಮ್ಸ್ ಇನ್ ಸಂಸ್ಕೃತ್, ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಈ ವರ್ಕ್ಶೀಟನ್ನು ಸಾಲ್ವ್ ಮಾಡೋಣ. ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಹಾಗೆ ಅದರ ಎಕ್ಸಸೈಸ್ ಪಾರ್ಟ್ನ ವಿಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಒಮ್ಮೆ ನೋಡಿಕೊಂಡು ಬನ್ನಿ. ಹಾಗೆ ದೀಪಕಂ ಪುಸ್ತಕದ ಕ್ಲಾಸ್ 6 ದೀಪಕಂ ಪುಸ್ತಕದ ಒಂದು ಕೋರ್ಸ್ ಕೂಡ ಪ್ಲೇಲಿಸ್ಟಲ್ಲಿ ಇದೆ, ಅದನ್ನು ಬೇಕಿದ್ರೆ ಉಪಯೋಗಿಸ್ಕೊಳ್ಬಹುದು. ಈ ವರ್ಕ್ಶೀಟ್ನ ಒಂದು ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಮೊದಲಿಗೆ ಆ ವರ್ಕ್ಶೀಟನ್ನು ನೀವಾಗೆ ಸಾಲ್ವ್ ಮಾಡಿ ಆಮೇಲೆ ಈ ಎಕ್ಸ್ಪ್ಲನೇಷನನ್ನು ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರ್ತದೆ. ಈಗ ಮೊದಲಿಗೆ ಶಬ್ದಾರ್ಥಾನಿ ಲಿಖತ, ಇದು ಚಾಪ್ಟರ್ ವೈಸ್ ಇರುವಂಥದ್ದು. ಚಾಪ್ಟರ್ನಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನು, ಅದರ ಅರ್ಥಗಳನ್ನು ಚಾಪ್ಟರ್ನ ಕೊನೆಯಲ್ಲಿ ಬರ್ತದೆ. ವಯಂ ಶಬ್ದಾರ್ಥಾನಾಂ ಜಾನೀನ್ಮಃ ಅಂತ ಆ ಸೆಕ್ಷನಲ್ಲಿ ಬರುವಂತಹ ಶಬ್ದಗಳನ್ನು ಕೊಟ್ಟಿದ್ದೇನೆ ಇಲ್ಲಿ. ಮೊದಲಿಗೆ ಅಂಗಂ. ಅಂಗಂ ಅಂದರೆ ಏನು? ಶಬ್ದಾರ್ಥಗಳನ್ನು ಸಾಮಾನ್ಯವಾಗಿ ಆಂಗ್ಲ ಭಾಷಾಯಂ ಅಥವಾ ಮಾತೃಭಾಷಾಯಂ ಅಂತ ಕೇಳಿರ್ತಾರೆ. ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಅಂಗಂ ಅಂದರೆ ಪಾರ್ಟ್ ಅಂತ ಅರ್ಥ. ಶರೀರಂಗಂ ಅಂದರೆ ಶರೀರದ ಒಂದು ಪಾರ್ಟ್, ಬಾಡಿ ಪಾರ್ಟ್ ಅಂತ ಅರ್ಥ. ಬರೀ ಅಂಗಂ ಅಂತ ಕೊಟ್ಟರೆ ಪಾರ್ಟ್ ಅಂತ ಅರ್ಥ. ಉದಾಹರಣೆಗೆ ವೇದಾಂಗ ಅಂದರೆ ವೇದದ ಒಂದು ಪಾರ್ಟ್ ಅಂತ. ಆ ರೀತಿಯಲ್ಲಿ ಬರೀ ಅಂಗಂ ಅಂತ ಕೊಟ್ಟರೆ ಪಾರ್ಟ್. ಅಂಗಂ ನಪುಂಸಕಲಿಂಗ, ಅದರ ಪ್ಲೂರಲ್ ಅಂಗಾನಿ ಅಂತ ಆಗ್ತದೆ. ಇದಕ್ಕೆ ಸಂಸ್ಕೃತದಲ್ಲಿ ನಾವು ಸಮಾನಾರ್ಥಕ ಶಬ್ದ ತಗೊಳ್ಳೋದಾದ್ರೆ ಅವಯವಾಹ ಅಂತ ತಗೊಂತೀವಿ. ಅವಯವ, ಕನ್ನಡದಲ್ಲೂ ಅದನ್ನೇ ಉಪಯೋಗಿಸ್ತೀವಿ. ಆದ್ದರಿಂದ ಅಂಗಂ ಪಾರ್ಟ್, ಕನ್ನಡದಲ್ಲಾದರೆ ಭಾಗ, ಸಂಸ್ಕೃತದಲ್ಲಿ ಅವಯವಾಹ. ಮುಂದೆ ಗೃಹ ಕಾರ್ಯಂ. ಗೃಹ ಕಾರ್ಯಂ ಅಂದರೆ ಹೋಮ್ವರ್ಕ್ ಅಂತ ಅರ್ಥ. ಮನೆ ಕೆಲಸ, ಅಥವಾ ಸಂಸ್ಕೃತದಲ್ಲಿ ನಾವು ಗೃಹ ಕೃತ್ಯಂ ಅಂತ ಹೇಳಬಹುದು. ಅಥವಾ ಸ್ಟೂಡೆಂಟ್ಸ್ ಆದರೆ ಗೃಹ ಕಾರ್ಯಂ ಅಂದರೆ ಗೃಹೇ ಪಠನ ಕರ್ಮ, ಮನೆಯಲ್ಲಿ ಓದುವಂಥದ್ದು. ಜನರಲ್ ಆಗಿ ಗೃಹ ಕಾರ್ಯಂ ಅಂದರೆ ಮನೆ ಕೆಲಸವನ್ನ ಮಾಡುವುದು. ಮನೆಯಲ್ಲಿ ಏನು ಕೆಲಸ ಮಾಡ್ತೀವಿ ಅದು ಗೃಹ ಕಾರ್ಯಂ ಅಂತ ಅರ್ಥ ಆಗ್ತದೆ. ಇಲ್ಲಿ ಗೃಹೇ ಪಠನ ಕರ್ಮ ಅಂತ ಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ. ಗೃಹ ಕೃತ್ಯಂ ಅಂತಲೂ ಹೇಳ್ಬೋದು. ಗೃಹ ಕೃತ್ಯಂ. ಮುಂದೆ ಶ್ರೇಷ್ಠ ಅಂದರೆ ಗ್ರೇಟ್ ಅಂತ ಅರ್ಥ. ಕನ್ನಡದಲ್ಲೂ ಶ್ರೇಷ್ಠ ಅಂತಾನೆ ಹೇಳ್ತೀವಿ, ಉತ್ತಮ ಅಂತಾನೂ ಹೇಳಬಹುದು. ಸಂಸ್ಕೃತದಲ್ಲಿ ಇನ್ನೊಂದು ಶಬ್ದ ಉತ್ತಮ. ಕೋಲಾಹಲಂ. ಕೋಲಾಹಲಂ ಅಂದ್ರೆ ಕ್ವಾರಲ್ ಮಾಡೋದು ಅಂತ ಅರ್ಥ, ಅಥವಾ ಗದ್ದಲ ಮಾಡೋದು ಅಂತ ಅರ್ಥ. ಸಂಸ್ಕೃತದಲ್ಲಿ ಆರವಹ ಅಂತ ಇನ್ನೊಂದು ಹೆಸರಿದೆ, ಆರವಹ. ಹಾಗೆ ಸ್ವಪ್ನಂ. ಸ್ವಪ್ನ ಅಂದ್ರೆ ಡ್ರೀಮ್ ಅಂತ ಅರ್ಥ. ಕನಸು, ಕನ್ನಡದಲ್ಲಿ ಕನಸು.
ಇನ್ನೊಂದು ಸಂಸ್ಕೃತದಲ್ಲಿ ಅರ್ಥ ಕೊಡುವುದಿದ್ರೆ ಸ್ವಪ್ನ ಸಮಯ ಅಥವಾ ನಿದ್ರಾ ಸಮಯಂ ಅಂತಲೂ ಹೇಳಬಹುದು. ಚರ್ಚೆ ಮಾಡೋದು ಅಂದ್ರೆ ಡಿಸ್ಕಷನ್ ಮಾಡೋದು ಅಂತ ಹೇಳ್ತೀವಿ. ಕನ್ನಡದಲ್ಲಿ ವಾದ ಮಾಡುವಂಥದ್ದು ಅಥವಾ ಚರ್ಚೆ ಅಂತಲೂ ಹೇಳಬಹುದು. ಚರ್ಚೆ. ಸಂಸ್ಕೃತದಲ್ಲಿ ಈ ಚರ್ಚೆ ಅನ್ನೋದು ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಬರುತ್ತೆ. ವಾದ ಅಂದ್ರೆ ಒಂದು ಸಾಮಾನ್ಯವಾಗಿ ಒಂದು ವಿಷಯದ ಬಗ್ಗೆ ಒಬ್ರು ಆದ ನಂತರ ಒಬ್ರು ಮಾತಾಡುವಂಥದ್ದು, ಅದನ್ನ ಡಿಸ್ಕಸ್ ಮಾಡುವಂಥದ್ದು. ಇನ್ನೊಂದು ವಾದ ಅಂದ್ರೆ ಆ ಡಿಸ್ಕಷನ್ ಅನ್ನುವಂಥದ್ದು ಕ್ವಾರಲ್ಗೆ ಹೋಗ್ತದೆ, ಅದನ್ನು ವಾದ ವಿವಾದ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಇನ್ನೊಂದು ಅರ್ಥ ಆಲಾಪಂ. ಆಲಾಪಂ ಶೃಣೋತಿ, ಲಿಸನ್ಸ್. ಕೇಳುತ್ತಾನೆ ಅಥವಾ ಕೇಳುತ್ತಾಳೆ, ಕೇಳುತ್ತದೆ, ಯಾವುದಾದ್ರೂ ಆಗ್ಬೋದು. ಇದಕ್ಕೆ ಇನ್ನೇನಾಗ್ಬೋದು? ಶೃಣೋತಿ ಪ್ರಚ್ಛತಿ ಆಗಲ್ಲ ಅಲ್ಲಿ. ಸಹ ಸಹ ಕೇಳುತ್ತಾನೆ. ವಾಕ್ಯಂ ಸ್ವೀಕರೋತಿ ಆ ಥರನೂ ಹೇಳ್ಬಹುದು. ಶಬ್ದಂ ಸ್ವೀಕರೋತಿ. ಸಾರಿ, ಉಪಕಾರಕಾಣಿ, ಹೆಲ್ಪ್ಫುಲ್. ಹಾಗೆ ಉಪಕಾರಕ ಅಂತಾನೆ ಹೇಳ್ತೀವಿ ಕನ್ನಡದಲ್ಲಿ. ಸಹಾಯಕ ಅಂತ ಹೇಳ್ಬೋದು ಸಂಸ್ಕೃತದಲ್ಲಿ. ಸಹಾಯಕಾನಿ ಅಲ್ಲಿ ಪ್ಲೂರಲ್ ಇರೋದ್ರಿಂದ ಇದನ್ನು ಪ್ಲೂರಲ್ ಅಲ್ಲೇ ಬರೆಯೋಣ. ಸಂಗೀತಂ, ಮ್ಯೂಸಿಕ್. ಕನ್ನಡದಲ್ಲೂ ಸಂಗೀತಂ ಅಂತಾನೆ ಹೇಳ್ತೀವಿ. ಸಂಗೀತ ಅಂದ್ರೆ ಸಮ್ಯಕ್ ಗೀತಂ ಅಥವಾ ಸುಂದರಂ ಗೀತಂ. ಮುಂದೆ ಶರೀರಾಂಗಾನಾಂ ನಾಮಾನಿ ಲಿಖತ. ಕೆಲವೊಂದು ಬಾಡಿ ಪಾರ್ಟ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದೇನೆ, ಅದರ ಹೆಸರುಗಳನ್ನ ಸಂಸ್ಕೃತದಲ್ಲಿ ಬರಿಬೇಕು. ಮೊದಲನೆಯದಾಗಿ ಇಲ್ಲಿ ಹೇರ್ ಬಗ್ಗೆ, ಇಲ್ಲಿ ಹೇರ್. ಕೇಶಃ, ಸಾರಿ ಕೇಶಾಹ, ಕೂದಲುಗಳು. ಸೆಕೆಂಡ್ ಒನ್ನು ಶೋಲ್ಡರು, ಇಲ್ಲಿ ಸ್ಕಂಧಃ. ಇದು ಸಹ ಚಾಪ್ಟರ್ನಲ್ಲಿ ಇರುವಂತಹ ಶಬ್ದಗಳನ್ನೇ ಕೊಟ್ಟಿದ್ದೇನೆ. ಮೂರನೇದಾಗಿ ಇಲ್ಲಿ ಊರುಹು. ನಾಲ್ಕು ಉದರಂ. ಐದು ಮಣಿಬಂಧಃ, ರಿಸ್ಟ್. ಮಣಿಬಂಧಃ.
ಆರನೇದಾಗಿ ಕಪೋಲಹ. ಇದು ಕಪೋಲಹ, ಇದು ಚಿಬುಕಂ ಅಂತ ಹೇಳ್ತೀವಿ. ಕಪೋಲಹ ಕೆನ್ನೆ. ಮುಂದೆ ಸಂಸ್ಕೃತ ಭಾಷಾಯಾಂ ಶರೀರಾಂಗ ನಾಮಾನಿ ಲಿಖತಾಂ. ಇಂಗ್ಲಿಷಲ್ಲಿದೆ, ಅದರಲ್ಲಿ ಸಂಸ್ಕೃತ ಶಬ್ದಗಳನ್ನ ಬರಿಬೇಕು. ಇದರಲ್ಲಿ ಮೊದಲನೇದಾಗಿ ಐಬ್ರೋ. ಐಬ್ರೋಗೆ ಭ್ರೂಹು ಅಂತ ಕರೀತೇವೆ. ಮೌತ್, ಮುಖಂ, ನೆಕ್, ಕಂಠ, ಇನ್ನೊಂದು ಗ್ರೀವಾ ಅಂತ ಎರಡಿದೆ. ಕಂಠ ಅಂದ್ರೆ ವಾಯ್ಸ್ ಬಾಕ್ಸ್ ಇರೋದ್ರ ಕಡೆ, ಗ್ರೀವಾ ಅಂದ್ರೆ ಕಂಪ್ಲೀಟ್ ನೆಕ್, ಗ್ರೀವಾ ಅಂತಾನು ಬರಿಬಹುದು. ಕೊರಳು. ಆಮೇಲೆ ಹೇರ್, ಕೇಶಾಹ, ಶೋಲ್ಡರ್, ಸ್ಕಂಧ, ಟೋ. ಟೋಗೆ ಸಂಸ್ಕೃತದಲ್ಲಿ ಬೆರಳುಗಳಿಗೆ ಹೆಬ್ಬೆರಳಿಗೆ ಅಂಗುಷ್ಠ ಅಂತ ಹೇಳ್ತೀವಿ. ಟೋ ಅಂದ್ರೆ ಪಾದಾಂಗುಷ್ಠ. ಫೋರ್ಹೆಡ್, ಲಲಾಟಂ. ಥಂಬ್ ಫಿಂಗರ್, ಇದು ಬರೀ ಅಂಗುಷ್ಠ. ನೇಲ್ಸ್, ನಖಾಹ. ನೀ, ಜಾನು. ಜಾನುಹು ಬರಲ್ಲ, ಬರೀ ಜಾನು. ಮುಂದೆ ಸಮುಚಿತ ಕ್ರಿಯಾಪದಂ ಚಿತ್ವ ಅಂಗಸ್ಯ ಕಾರ್ಯಂ ಲಿಖತ. ಇಲ್ಲಿ ಅಂಗಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ, ಬಾಡಿ ಪಾರ್ಟ್ಸ್ ನೇಮ್ ಅನ್ನ. ಇಲ್ಲಿ ಕೆಲವೊಂದು ಕ್ರಿಯಾಪದ ಇದೆ, ವರ್ಬ್ಸು. ಇದಕ್ಕೆ ಅಪ್ರೋಪ್ರಿಯೇಟ್ ಆಗಿರೋದು ಯಾವುದು ಅಂತ ಬರಿಬೇಕು. ಉದಾಹರಣೆಗೆ ಮೊದಲನೇದಾಗಿ ಕರ್ಣಃ. ಕರ್ಣಃ, ಇಲ್ಲಿ ಫಸ್ಟ್ ಕ್ರಿಯಾಪದ ಏನ್ ಹೇಳ್ತಿದೆ? ಹಸತಿ ಅಂದ್ರೆ ನಗುವಂಥದ್ದು, ವದತಿ ಹೇಳುವಂಥದ್ದು, ಶೃಣೋತಿ ಕೇಳುವಂಥದ್ದು. ಕರ್ಣಃ, ಕರ್ಣೇನ ವಯಂ ಶೃಣ್ವಃ. ಶೃಣೋತಿ. ಹಸ್ತಃ, ಲಿಖತಿ ಅಂದ್ರೆ ಬರೆಯೋದು, ಚಲತಿ ನಡೆದಾಡೋದು, ಆಘ್ರಾಣಂ ಕರೋತಿ ಅಂದ್ರೆ ವಾಸನೆಯನ್ನ ಅನುಭವಿಸುವಂಥದ್ದು. ಇಲ್ಲಿ ಹಸ್ತೇನ ಲಿಖತಿ. ಶೃಣೋತಿ. ಅಂಗುಲ್ಯಃ, ಅಂಗುಲಿ ಅಂದ್ರೆ ಬೆರಳುಗಳು ಅಂತ ಅರ್ಥ. ಕೈ ಬೆರಳುಗಳಿಂದ ಏನ್ ಮಾಡ್ತೀವಿ? ಪಶ್ಯತಿ ನೋಡುವುದು, ಸೂಚಯತಿ ಅಂದ್ರೆ ಪಾಯಿಂಟ್ ಮಾಡುವಂಥದ್ದು, ತೋರಿಸುವಂಥದ್ದು, ವದತಿ ಹೇಳುವಂಥದ್ದು, ಸೂಚಯತಿ ಆನ್ಸರ್. ಶಿರಃ, ನಮತಿ ನಮಸ್ಕಾರ ಮಾಡು, ಧಾವತಿ ಓಡುವಂಥದ್ದು, ಲಿಖತಿ ಬರೆಯುವಂಥದ್ದು. ತಲೆಯನ್ನ ಬಾಗಿ ನಾವು ನಮಸ್ಕರಿಸ್ತೇವೆ, ಆದ್ರಿಂದ ನಮತಿ. ಪಾದದ್ವಯಂ ಎರಡು ಕಾಲುಗಳು, ವದತಿ ಹೇಳು, ಧಾವತಿ ಓಡು, ನಿದ್ರಾತಿ ಮಲಗುವಂಥದ್ದು, ಧಾವತಿ. ಮುಂದೆ ಕೊನೆಯದಾಗಿ ಮೇಲನಂ ಕುರುತ, ಮ್ಯಾಚ್ ಮಾಡುವಂಥದ್ದು, ಮ್ಯಾಚ್ ದ ಫಾಲೋವಿಂಗ್ ಅಂತ ಹೇಳ್ತೀವಲ್ವಾ. ಗಣನಾಂ ಕರೋಮಿ,
ಗಣನೆ ಮಾಡುವಂಥದ್ದು, ಲೆಕ್ಕವನ್ನು ಮಾಡುವಂಥದ್ದು ಯಾವುದನ್ನು ಯೂಸ್ ಮಾಡಿ? ಹಸ್ತೇನ, ಮುಖೇನ, ಅಂಗುಲ್ಯೈಹಿ, ನಾಸಿಕಯ, ಹಸ್ತೇನ. ಸಾರಿ, ಇಲ್ಲಿ ಹಸ್ತೇನ ಇನ್ನೊಂದ್ಸಲ ಬಂದಿದೆ, ಕರಣೇನ ಅಂತ ಆಗಬೇಕು ಇಲ್ಲಿ. ಹಸ್ತ ಅಂದರೆ ಕೈ, ಮುಖ ಅಂದರೆ ಬಾಯಿ, ಅಂಗುಲಿ ಅಂದರೆ ಬೆರಳುಗಳು, ನಾಸಿಕ ಅಂದರೆ ಮೂಗು, ಕರ್ಣ ಅಂದರೆ ಕಿವಿ. ಗಣನೆಯನ್ನು ಮಾಡುವಂಥದ್ದು ನಾವು ಅಂಗುಲಿ ಅಂದರೆ ಬೆರಳುಗಳನ್ನು ಉಪಯೋಗಿಸಿ ಗಣನೆಯನ್ನ ಮಾಡ್ತೇವೆ. ಶೃಣೋಮಿ ಕೇಳಿಸ್ಕೊಳ್ಳುವಂಥದ್ದು, ಕರ್ಣೇನ. ಭೋಜನಂ ಕರೋಮಿ, ಮುಖೇನ. ಸಂಸ್ಕೃತದಲ್ಲಿ ಇದು ಮುಖ ಅಂದರೆ ಇಲ್ಲಿ ಬಾಯಿ ಅಂತ ಅರ್ಥ. ಕಾರ್ಯಂ ಕರೋಮಿ, ಕೆಲಸವನ್ನ ಮಾಡುವಂಥದ್ದು ಹಸ್ತದಿಂದ. ಆಘ್ರಾಣಂ ಕರೋಮಿ, ವಾಸನೆಯನ್ನು ಅನುಭವಿಸುವಂಥದ್ದು ಮೂಗಿನಿಂದ. ಇವಿಷ್ಟು ಈ ಚಾಪ್ಟರ್ನ ಒಂದು ಚಿಕ್ಕ ವರ್ಕ್ಶೀಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.